ಕೃಷಿ ಸಚಿವ ಚಲುವರಾಯಸ್ವಾಮಿ ನಾಪತ್ತೆ ಅಂತ ಹೇಳಿ ರೈತ ಸಮುದಾಯದವರು ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಹೌದು, ಮಂಡ್ಯ ಜಿಲ್ಲೆಯಲ್ಲಿ ಭತ್ತ ಖರೀದಿ ಕೇಂದ್ರ ತೆರೆಯದ ಹಿನ್ನೆಲೆಯಲ್ಲಿ ಕೃಷಿ ಸಚಿವ ಚಲುವರಾಯಸ್ವಾಮಿ ವಿರುದ್ಧ ರೈತರು ಸಿಡಿದೆದ್ದಿದ್ದಾರೆ. ಕೃಷಿ ಸಚಿವರು ನಾಪತ್ತೆ ಆಗಿದ್ದಾರೆ ಅಂತ ಹೇಳಿ ಪೋಸ್ಟ್ ಹಾಕಿ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಹುಡುಕಿ ಕೊಟ್ಟವರಿಗೆ ಸೂಕ್ತ ಬಹುಮಾನ ಅಂತ ಟ್ಯಾಗ್ ಲೈನ್ ಕೂಡ ಹಾಕಲಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಈ ಪೋಸ್ಟರ್. ಹೌದು, ಕೃಷಿ ಸಚಿವರು ಅಂದಾಗ ಅವರ ಜವಾಬ್ದಾರಿ ಬಹಳ ದೊಡ್ಡದು. ಈ ಬಾರಿ ಏನೋ ಮಳೆಯಾಗಿದೆ, ಆದರೆ ರೈತ ಸಮುದಾಯ ಖುಷಿಯಾಗಿದೆಯಾ ಅಂದರೆ ಇಲ್ಲ. ಯಾಕಂದರೆ ಹಲವಾರು ರೈತರು ಸಾಲ ಸೋಲಕ್ಕೆ ಹೆದರಿ ಸಾವಿಗೀಡಾಗ್ತಿದ್ದಾರೆ, ಆತ್ಮಹತ್ಯೆಗೆ ಶರಣಾಗ್ತಿದ್ದಾರೆ. ಇದೆಲ್ಲದರ ನಡುವೆ ಮಂಡ್ಯ ಜಿಲ್ಲೆ ಅಂದಾಗ ಭತ್ತ ಖರೀದಿ ಕೇಂದ್ರವನ್ನು ತೆರಿಬೇಕಾಗಿತ್ತು. ಆಶ್ವಾಸನೆ ಸಿಕ್ಕಿತ್ತು, ಭರವಸೆ ಸಿಕ್ಕಿತ್ತು, ಆದರೆ ಆಗಿದೆಯಾ? ಇಲ್ಲ. ಹಾಗಾಗಿ ರೈತರು ಸಿಡಿದೆದ್ದಿದ್ದಾರೆ. ನೋಡಿ, ಆ ಪೋಸ್ಟನ್ನು ನೀವು ಗಮನಿಸಬಹುದು. ಕೃಷಿ ಸಚಿವರು ಕಾಣೆಯಾಗಿದ್ದಾರೆ. ದಯವಿಟ್ಟು 64 ವರ್ಷ ವಯಸ್ಸಿನ ಗೋಧಿ ಬಣ್ಣದ ತುಂಬಿದ ಮೈಕಟ್ಟು ಹೊಂದಿರುವಂತಹ ಈ ಕೃಷಿ ಸಚಿವರನ್ನ ಹುಡುಕೊಡ್ಬೇಕು ಅಂತ ಪೋಸ್ಟರ್ ಹಾಕಿದ್ದಾರೆ ರೈತರು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ರಾಘವೇಂದ್ರ ನೀಡ್ತಾರೆ. ರಾಘವೇಂದ್ರ, ಇವತ್ತು ಸಚಿವರನ್ನ ಹುಡುಕೊಡಿ ಅಂತ ಹೇಳಿ ಪೋಸ್ಟ್ ಹಾಕೋ ಸನ್ನಿವೇಶ ಬಂದಿದೆ ಅಂತ ಹೇಳಿದ್ರೆ ಮಂಡ್ಯದ ರೈತರು ತಮ್ಮ ಆಕ್ರೋಶವನ್ನು ಈ ಮೂಲಕ ಹೊರಹಾಕ್ತಿದ್ದಾರೆ. ರೈತರಿಗೆ ಏನು ಆಶ್ವಾಸನೆ ಸಿಕ್ಕಿತ್ತು? ಯಾಕೆ ಭತ್ತ ಖರೀದಿ ಕೇಂದ್ರವನ್ನು ತೆರೆಯೋದಕ್ಕೆ ಸಾಧ್ಯ ಆಗಿಲ್ಲ? ರೈತರು ಏನು ಹೇಳ್ತಿದ್ದಾರೆ? ಏನು ಸಕ್ಕನಾಡು ಮಂಡ್ಯ ಜಿಲ್ಲೆಯಲ್ಲಿ ರೈತರ ಗೋಳು ತೇಳತೀರಾಗಿದೆ. ಏನು ಈ ಕಳೆದ ಬಾರಿ ಏನು ಕೆಆರ್ಎಸ್ ತುಂಬಿ ಭರ್ತಿಯಾಗಿ ಅಲ್ಪ ಸ್ವಲ್ಪ ಬೆಳೆಯನ್ನ ಬೆಳೆದಿದಂತ ರೈತರಿಗೆ ಇದೀಗ ಭತ್ತದ ಖರೀದಿ ಕೇಂದ್ರ ತಾವು ಕಷ್ಟಪಟ್ಟು ಬೆಳೆದಂತ ಭತ್ತವನ್ನ ಮಾರಾಟ ಮಾಡ್ಲಿಕ್ಕಾಗದೆ ಅದನ್ನ ದಲ್ಲಾಳಿಗಳಿಗೆ ಮಾರುವ ಮೂಲಕ ಎಲ್ಲೋ ಒಂದು ಕಡೆ ರೈತರು ನಷ್ಟ ಅನುಭವಿಸ್ತಾ ಇದ್ದಾರೆ. ಈ ಕುರಿತಾಗ್ಲಿ ಜಿಲ್ಲಾಡಳಿತ ಆಗ್ಲಿ ಅಥವಾ ಸರ್ಕಾರ ಆಗ್ಲಿ ಅಥವಾ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಜಿಲ್ಲಾ ಕೃಷಿ ಸಚಿವ ರಾಜ್ಯದ ಕೃಷಿ ಸಚಿವರು ಆಗಿರುವಂತ ಚಲುವರಾಯಸ್ವಾಮಿ ಅವರು ವಿರುದ್ಧ ಇದೀಗ ಮಂಡ್ಯದ ರೈತರು ಸಿಡಿದಿದ್ದಾರೆ. ಯಾಕೆಂದ್ರೆ ಏನು ಕೃಷಿ ಸಚಿವರು ಆಗಿರುವಂತಹ ಚಲುವರಾಯಸ್ವಾಮಿ ಅವರು ಮಂಡ್ಯ ಕ್ಷೇತ್ರದ ನಾಗಮಂಗಲ ತಾಲೂಕಿನವರು, ಇಲ್ಲಿಂದಲೇ ಗೆದ್ದು ಕೃಷಿ ಸಚಿವರು ಆಗಿದ್ದಾರೆ. ಆದ್ರೆ ಮಂಡ್ಯ ಜಿಲ್ಲೆ ರೈತರಿಗೆ ಸ್ಪಂದನೆ ಮಾಡ್ತಾ ಇಲ್ಲ. ಯಾಕೆಂದ್ರೆ ಮಂಡ್ಯ ಜಿಲ್ಲೆಯಲ್ಲಿ ಕಳೆದ ಬಾರಿ ಏನು ನೀರಿನಿಂದ ಆದಂತ ಒಂದು ಬೆಳೆಯಿಂದ ಅಲ್ಪ ಸ್ವಲ್ಪ ಬೆಳೆಯಿಂದ ಭತ್ತವನ್ನ ಬೆಳೆದಿದ್ರು ಕೂಡ ಈಗ ಭತ್ತ ಖರೀದಿ ಕೇಂದ್ರ ತೆರೆದ ಕಾರಣಕ್ಕಾಗಿ ಏನು ಬಂದಂತಹ ಲಾಭ ಈಗ ದಳ್ಳಾಳಿಗಳ ಪಾಲಾಗ್ತಿದೆ. ಈಗಾಗಲೇ ಕೂಡ ಕೃಷಿ ಸಚಿವರು ಕೂಡ ಸೇರಿದಂತೆ ಜಿಲ್ಲಾಡಳಿತ ಒಂದು ಭತ್ತದ ಕೇಂದ್ರ ಖರೀದಿ ಕೇಂದ್ರವನ್ನ ಜಿಲ್ಲೆಯಲ್ಲಿ ತೆರೆಯಬೇಕಾಗಿತ್ತು. ಆದ್ರೆ ಇದುವರೆಗೂ ಕೂಡ ಈ ಭತ್ತ ಖರೀದಿ ಕೇಂದ್ರವನ್ನು ತೆರೆಯದೆ ವಿಳಂಬ ಮಾಡ್ತಾ ಇದ್ದಾರೆ, ಜೊತೆಗೆ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಇದರಿಂದ ರೊಚ್ಚಿಗೆದಂತ ಮಂಡ್ಯದ ರೈತರು ಇದೀಗ ಕೃಷಿ ಸಚಿವರ ವಿರುದ್ಧ ಒಂದು ವಿಶಿಷ್ಟ ಅಭಿಯಾನವನ್ನ ಮಾಡ್ತಾರೆ. ಏನು ಸಾಮಾಜಿಕ ಜಾಲತಾಣದಲ್ಲಿ ಕೃಷಿ ಸಚಿವರು ನಾಪತ್ತೆ ಆಗಿದ್ದಾರೆ, ಹುಡುಕಿ ಕೊಟ್ಟವರಿಗೆ ಸೂಕ್ತ ಬಹುಮಾನ ಎಂಬ ಒಂದು ಶೀರ್ಷಿಕೆ ಪೋಸ್ಟ್ ಅನ್ನ ಕೂಡ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಮಾಡುವ ಮೂಲಕ ತಮ್ಮ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಯಾಕೆಂದ್ರೆ ಕೃಷಿ ಸಚಿವರು ಜಿಲ್ಲೆಯವರೇ ಆಗಿದ್ರು ಕೂಡ ಮಂಡ್ಯದಲ್ಲಿ ಏನು ರೈತರ ಸಮಸ್ಯೆಗೆ ಸ್ಪಂದಿಸ್ತಾ ಇಲ್ಲ. ರೈತರಿಗೆ ಭತ್ತದ ಖರೀದಿ ಕೇಂದ್ರವನ್ನು ತೆರಿತೀನಿ, ರೈತರ ಪರವಾಗಿ ನಿಲ್ತೀನಿ ಅಂತ ಹೇಳಿ ಬೊಗಳೆ ಬಿಡುವಂತ ಈ ಒಂದು ಕೃಷಿ ಸಚಿವರು ಇದೀಗ ಕ್ಷೇತ್ರದಲ್ಲಿ ಯಾವುದೇ ಕೆಲಸವನ್ನ ಮಾಡದೆ ಕೇವಲ ಕಾಟಾಚಾರಕ್ಕೆ ಬಂದು ಜಿಲ್ಲೆಯಲ್ಲಿ ಸಭೆ ಮಾಡಿ ಹೋಗ್ತಾ ಇದ್ದಾರೆ. ಹಾಗಾಗಿ ಇವರು ಜಿಲ್ಲೆ ಸಿಗ್ತಾ ಇಲ್ಲ ಅಂತ ಹೇಳಿ ಇವಾಗ ಒಂದು ಕಾಣೆಯಾಗಿದ್ದಾರೆ ಅನ್ನೋ ಪೋಸ್ಟ್ ಅನ್ನ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಹಾಕೊಂಡು ವೈರಲ್ ಮಾಡುವ ಮೂಲಕ ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಏನು ಈಗಾಗಲೇ ಕೂಡ ಕಳೆದ ತಿಂಗಳೇ ಕೂಡ ಈ ಒಂದು ಡಿಸೆಂಬರ್ ನಲ್ಲಿ ಭತ್ತದ ಖರೀದಿ ಕೇಂದ್ರವನ್ನ ಸ್ಥಾಪನೆ ಮಾಡಿ ರೈತರಿಗೆ ಒಂದು ಬೆಂಬಲವಾಗಿ ನಿಲ್ತೀನಿ ಅಂತ ಹೇಳಿದ್ರು. ಆದ್ರೆ ಇದುವರೆಗೂ ಕೂಡ ಏನು ಸಂಕ್ರಾಂತಿ ಬಂದ್ರು ಕೂಡ ಭತ್ತ ಖರೀದಿ ಕೇಂದ್ರವನ್ನ ತೆರೀತಾ ಇಲ್ಲ. ಹಾಗಾಗಿ ಜಿಲ್ಲೆಯ ರೈತರು ಎಲ್ಲೋ ಒಂದು ಕಡೆ ತಾವು ಬೆಳೆದ ಭತ್ತವನ್ನ ಈಗ ದಳ್ಳಾಳಿಗಳಿಗೆ ಕಡಿಮೆ ದರಕ್ಕೆ 1800 1900ಕ್ಕೆ ಮಾರುವ ಮೂಲಕ ಎಲ್ಲೋ ಒಂದು ತಾವು ಕಷ್ಟಪಟ್ಟು ಬೆಳೆದಂತ ಬೆಳೆ ಅಲ್ಪ ಸ್ವಲ್ಪ ಆದ್ರೂ ಸಾಲವನ್ನ ತೀರಿಸ್ಕೋಬೋಣ ನಿಟ್ಟಿನಲ್ಲಿ ದಳ್ಳಾಳಿಗೆ ಕೊಟ್ಬಿಡ್ತಾ ಇದ್ದಾರೆ. ಆದ್ರೆ ಭತ್ತದ ಖರೀದಿ ಕೇಂದ್ರವನ್ನು ತೆರೆದಿದ್ರೆ ರೈತರಿಗೆ ಸುಮಾರು ಒಂದು 3000 ಅಷ್ಟಾದ್ರೂ ಕೂಡ ರೇಟ್ ಸಿಕ್ತಿತ್ತು. ಅದರಿಂದ ರೈತರ ಬದುಕು ಎಲ್ಲೋ ಒಂದು ಕಡೆ ಅಲ್ಪ ಸ್ವಲ್ಪ ಈ ಬಾರಿನಾರು ಸಾಲವನ್ನ ತೀರಿಸ್ಕೊಂಡು ಸ್ವಲ್ಪ ಜಮೀನಲ್ಲಿ ಇದನ್ನು ಮಾಡ್ಕೊಳ್ಬೇಕಂತ ಒಂದು ಆಸೆನ ಇಟ್ಕೊಂಡಿದ್ರು. ಆದ್ರೆ ಇದು ಯಾವುದಕ್ಕೂ ಕೂಡ ಆಗದೇ ಇರೋ ಕಾರಣಕ್ಕಾಗಿ ಈಗ ಈ ರೀತಿಯಾಗಿ ತಮ್ಮ ಆಕ್ರೋಶವನ್ನು ಹೊರಹಾಕುವ ಮೂಲಕ ಏನು ನಮ್ಮ ಕ್ಷೇತ್ರದಿಂದ ಸಚಿವರು ನಾಪತ್ತೆ ಆಗಿದ್ದಾರೆ ಅನ್ನೋ ಪೋಸ್ಟ್ ಅನ್ನು ಹಾಕಿ ಈಗ ಆಕ್ರೋಶವನ್ನ ಹೊರಹಾಕ್ತಿರುವಂತದ್ದು ದಿವ್ಯಶ್ರೀ. ಇದಕ್ಕೆ ಮನವಿಯನ್ನ ಮಾಡ್ಕೊಂಡಿರ್ತಾರೆ, ಅವಾಗೆಲ್ಲ ಏನ್ ರೆಸ್ಪಾನ್ಸ್ ಸಿಕ್ಕಿತ್ತಂತೆ? ಹಿಂದೆ ಕೂಡ ಸಚಿವರು ಸಾಕಷ್ಟು ಸಭೆಗಳನ್ನ ಮಾಡಿದಾಗ ಜಿಲ್ಲೆಯಲ್ಲಿ ಏನು ಕೆಡಿಪಿ ಸಭೆ ಇರ್ಬೋದು ಅಥವಾ ರೈತರ ಸಭೆಗಳು ಹಲವು ಸಭೆಗಳನ್ನ ಮಾಡಿದಂತ ಸಂದರ್ಭದಲ್ಲಿ ಕೇವಲ ಆಶ್ವಾಸವನ್ನ ಅಷ್ಟೇ ಕೊಟ್ಟಿದ್ರು. ನಾವು ಈ ಬಾರಿ ಬೇಗನೆ ರೈತರಿಗೆ ಸ್ಪಂದಿಸ್ತೀವಿ, ನೀರನ್ನು ಕೂಡ ಕೊಡ್ತೀವಿ, ಮುಂದಿನ ಏನು ಮಾರ್ಚ್ ನಲ್ಲೂ ಕೂಡ ರೈತರಿಗೆ ಬೇಸಿಗೆ ಬೆಳೆಗೆ ನೀರನ್ನ ಕೊಡ್ತೀವಿ ಅಂತೆಲ್ಲ ಹೇಳ್ತಾ ಇದ್ರು. ಏನು ಕೇವಲ ಭರವಸೆನಷ್ಟೇ ಕೊಟ್ಟಿದ್ರು. ಆದ್ರೆ ಇದುವರೆಗೂ ಕೂಡ ಭತ್ತ ಖರೀದಿ ಕೇಂದ್ರವನ್ನು ಕೂಡ ತೆರಲಿಕ್ಕೆ ಸಾಧ್ಯ ಆಗಿಲ್ಲ. ಈಗಾಗಲೇ ಕೂಡ ಸಂಕ್ರಾಂತಿ ಬಂದು ಇನ್ನೇನು ಭತ್ತದ ಕೊಯ್ಲು ಎಲ್ಲವೂ ಕೂಡ ಮುಗಿತಾ ಬರ್ತಾ ಇದೆ. ರೈತರಿಗೆ ಭತ್ತವನ್ನು ಸಂಗ್ರಹಣೆ ಮಾಡ್ಕೊಳಕ್ ಆಗ್ತಿಲ್ಲ. ಯಾಕೆಂದ್ರೆ ತಾವು ಬೆಳೆದಂತ
ಬೆಳೆದಂತ ಬೆಳೆ ಏನಿತ್ತು ಅದಕ್ಕೆ ಸಾಲ ಸೋಲನ್ನು ಮಾಡಿ ಅಷ್ಟು ಬೆಳೆಯನ್ನ ಬೆಳೆದಿದ್ರು. ಆದ್ರೆ ಇದೀಗ ಬೆಂಬಲ ಬೆಲೆ ಇಲ್ದೇನೆ ಅಂದ್ರೆ ರೈತರ ಭತ್ತದ ಖರೀದಿ ಕೇಂದ್ರ ಸಿಗ್ದೇನೆ ಈಗ ಅವರು ಏನು ಬೆಳೆದಂತ ಬೆಳೆಯನ್ನ ಮನೇಲಿ ಇಟ್ಕೊಳ್ಳೋಕಾಗದೆ ಎಷ್ಟು ಬರುತ್ತೋ ಅಷ್ಟಿಗೆ ರೇಟ್ಗೆ ಅಂದ್ರೆ ಕಡಿಮೆ ಬೆಲೆಗೂ ಕೂಡ ದಳ್ಳಾಳಿಗಳಿಗೆ ಈ ಒಂದು ಭತ್ತವನ್ನ ಮಾರ್ತಾ ಇದ್ದಾರೆ. ಇದರಿಂದಾಗಿ ರೈತರಿಗೆ ನಷ್ಟ ಆಗ್ತಿದೆ ಅಂತ ಹೇಳಿ ರೈತರು ಆರೋಪವನ್ನ ಮಾಡ್ತಿರುವಂತದ್ದು. ಏನು ಇಷ್ಟೆಲ್ಲಾ ಸೌಕರ್ಯವನ್ನ ಮಾಡ್ತೀನಿ ಅಂತ ಹೇಳಿದಂತ ಭರವಸೆಯನ್ನು ಕೊಟ್ಟಂತ ಸಚಿವರು ಈಗ ಕ್ಷೇತ್ರದಲ್ಲಿ ಯಾವುದೇ ಕೆಲಸವನ್ನ ಮಾಡಿಲ್ಲ. ಜಿಲ್ಲಾಡಳಿತ ಕೂಡ ರೈತರ ಕಡೆ ಗಮನ ಹರಿಸ್ತಾ ಇಲ್ಲ. ಕೃಷಿ ಸಚಿವರು ನಮ್ಮವರೇ ಆಗಿದ್ರು ಕೂಡ ಅವರು ನಮ್ಮ ಜಿಲ್ಲೆಯ ರೈತರ ನೆರವಿಗೆ ಬರ್ತಾ ಇಲ್ಲ ಅಂತ ಹೇಳಿ ಈಗ ರೈತರು ಆಕ್ರೋಶವನ್ನ ಹೊರಹಾಕ್ತಿರುವಂತದ್ದು. ದಿವ್ಯಶ್ರೀ, ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.